ಈವ್ನಿಂಗ್ ಟೈಮ್ ಸ್ನಾಕ್ಸ್ಗೆ ಮನೇಲಿರೋ ಪದಾರ್ಥಗಳನ್ನು ಉಪಯೋಗಿಸಿ ತುಂಬಾನೇ ಟೇಸ್ಟ್ ಆದ ಮೈಸೂರು ಬೋಂಡನ ಹೇಗ್ ಮಾಡೋದು ಅಂತ ನೋಡೋಣ. ಈಗ ಒಂದು ಬೌಲ್ಗೆ 1 ಕಪ್ ಮೊಸರು ಇದನ್ನ ಹಾಕೊಂಡು ಜೊತೆಗೆ ಅರ್ಧ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಸೋಡಾ ಉಪ್ಪು, 1 ಟೀ ಸ್ಪೂನ್ ಆಯಿಲ್ ಇದನ್ನೆಲ್ಲ ಹಾಕಿ ಒಂದು ವಿಸ್ಕ್ ಇಟ್ಟು ಚೆನ್ನಾಗಿ ಈ ತರ ಬೀಟ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ 1 ಕಪ್ ಮೈದಾ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರನ್ನ ಹಾಕಿ ಬೋಂಡಾ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಗಂಟಿಲ್ದೆ ಈ ತರ ವಿಸ್ಕ್ ಇಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ಸಣ್ಣ ಕಟ್ ಮಾಡಿಟ್ಟಿರುವ ಹಸಿಮೆಣಸಿನಕಾಯಿ, ಶುಂಠಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಜೀರಿಗೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ 10 ನಿಮಿಷ ಹಾಗೇನೆ ಇಡೋಣ. ಈಗ ಸ್ಟವ್ ನಲ್ಲಿ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದ್ಮೇಲೆ ಈ ತರ ಚಿಕ್ಕ ಚಿಕ್ಕ ಬೋಂಡಗಳಾಗಿ ಹಾಕಿ ಹಾಗೇನೆ ತಿರುಗಿಸ್ಕೊಟ್ಟು ಚೆನ್ನಾಗಿ ಬೆಂದು ಕಲರ್ ಬಂದ್ಮೇಲೆ ತೆಗೆದ್ರೆ ತುಂಬಾನೇ ಟೇಸ್ಟ್ ಆದ ಮೈಸೂರು ಬೋಂಡ ತಯಾರು. ಇದು ತುಂಬಾನೇ ಸಾಫ್ಟ್ ಆಗಿರುತ್ತೆ, ಖಾರ ಜಾಸ್ತಿ ಇಲ್ಲದೆ ಮೈಲ್ಡ್ ಆಗಿರುತ್ತೆ. ಸೊ ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಈಸಿಯಾಗಿ ಖಾರ ಚಟ್ನಿ ಒಂದನ್ನ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಟೊಮೆಟೊ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ರುಬ್ಬಿದ್ರೆ ಸಾಕು, ಖಾರ ಚಟ್ನಿ ರೆಡಿ. ಇದನ್ನ ಈ ತರ ಸಾಫ್ಟ್ ಆದ ಮೈಸೂರು ಬೋಂಡ ಜೊತೆಗೆ ಸರ್ವ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.